ಗಿಡಗಳನ್ನೆಲ್ಲ ನಟ್ಟು ಇಂಜೀರದ ಸೊಪ್ಪು ಇಡ್ತಾ ಇದ್ದೇನೆ. ಇಂಜೀರದ ಸೊಪ್ಪು ಗಿಡಗಳಿಗೆಲ್ಲ ಭಾರಿ ಒಳ್ಳೆಯದು. ಎಲ್ಲರಿಗೂ ನಮಸ್ತೆ. ಇವತ್ತು ಸ್ವಲ್ಪ ಅಳಸಂಡೆ ಗಿಡ ಎಲ್ಲ ನಡಲಿಕ್ಕೆ ಉಂಟು. ಗಿಡ ಮಾಡಿಟ್ಟಿದ್ದೇನೆ. ಹಾಗೆ ಇವತ್ತು ಅಳಸಂಡೆ ಗಿಡ ನಡುವ ಕೆಲಸ ಹೇಗೆ ನಡೋದು ಅಂತೆಲ್ಲ ನಿಮಗೆ ನಾನು ತೋರಿಸ್ತೇನೆ ಆಯಿತಾ. ನೋಡಿ ನಾಯಿಯೋ ಅಲ್ಲಿ ನೋಡಿ ಕಾಣ್ತದಾಗ ಅಲ್ಲಿ ಆ ಅಗರಲ್ಲಿ ಮಲಗಿದೆ ನಾಯಿ. ಹಾಗೆ ನಾನು ಅಲಸಂಡೆ ಗಿಡ ನೆಡಲಿಕ್ಕೆ ಮಣ್ಣಾಗಿತ್ತಾ ಇದ್ದೇನೆ. ಮೊನ್ನೆ ಒಬ್ಬರು ಕೆಲಸದವರು ಬಂದಿದ್ದರು. ಅವರು ಅಗ್ದು ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದು. ಅದು ಸುಮಾರು ದಿನ ಆಯ್ತಲ್ಲ, ಅಲ್ಲೇ ಕಲ್ಲು ಥರ ಆಗಿದೆ. ಹಾಗೆ ಅದನ್ನು ಸ್ವಲ್ಪ ಮೆತ್ತಗೆ ಮಾಡಬೇಕಲ್ಲ, ಹಾಗೆ ನಾನು ಚೆನ್ನಾಗಿ ಕೊಚ್ಚಿ ಕೊಡ್ತಾ ಇದ್ದೇನೆ ಮಣ್ಣನ್ನು. ನಾನಿಲ್ಲಿ ಗ್ರೋ ಬೇಗಲೆಲ್ಲ ನಡ್ತಾ ಇಲ್ಲ, ಬರೀ ಕೆಳಗೆ ನಡ್ತಾ ಇದ್ದೇನೆ. ನಾನೀಗ ಮಣ್ಣಿನ ಅಡಿಗೆ ದರಗ ಹಾಕಿ ಮುಚ್ಚಿ ಕೊಡ್ತಾ ಇದ್ದೇನೆ. ನೋಡಿ ಈ ಥರ ಮಾಡಿ ಅಳಸಂಡೆ ಗಿಡ ನಡಬೇಕು. ತುಂಬ ಚೆನ್ನಾಗಿ ಬರ್ತದೆ ಅಳಸಂಡೆ ಗಿಡ. ಹಾಗೆ ಗಿಡ ಮಾಡಿಟ್ಟಿದ್ದೇನೆ. ನೋಡಿ ಗಿಡ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಹಾಗೆ ಇದನ್ನು ಒಂದೊಂದಾಗಿ ತೆಗೆದು ನಡ್ತಾ ಇದ್ದೇನೆ ನಾನು. ಈ ಅಳಸಂಡೆ ಗಿಡ ಉಂಟಲ್ಲ, ಯಾವಾಗ ನೆಟ್ಟರೂ ಸಹ ಅಳಸಂಡೆ ಆಗ್ತಾ ಇರ್ತದೆ. ಹಾಗೆ ಅಲಸಂಡೆ ಗಿಡ ನಡುವಾಗ ನಾವು ಈ ಇಂಜೀರದ ಸೊಪ್ಪು ಹಾಕಬೇಕು. ಭಾರಿ ಚೆನ್ನಾಗಿ ಗಿಡ ಬರ್ತದೆ. ನಾನು ಈ ಥರವೇ ಮಾಡೋದು. ನೋಡಿ ಗಿಡ ಈ ಥರ ಉಂಟು, ಏನು ಚೆನ್ನಾಗಿಲ್ಲ ಈ ಸಲದ ಗಿಡ. ಹಾಗೆ ಹುಲಿ ವೇಷದ ವಿಡಿಯೋ ಹಾಕ್ತೇನೆ, ನೋಡ್ಕೊಂಡು ಬನ್ನಿ. ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.